शरणु श्रीमन्नारायण 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 शरणु श्रीमन्नारायण 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 श्रीपादमे शरणु श्रीमन्नारायण 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 श्रीपादमे शरणु कमलासती मुख कमल कमलहित कमलप्रिया कमलेक्षण कमलासती मुख कमल कमलहित कमलप्रिया कमलेक्षण कमलासनहित गरुडगमन श्री कमलनाभनि पद कमल में शरणु श्रीमन्नारायण 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 ने श्रीपाद में शरणु परमयोगी जन भाग्यदेय श्री परम पुरुष परात्पर 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 परमात्मा परमाणुरूप श्री तिरुवेंकटगिरि देवा परमात्मा परमाणुरूप श्री तिरुवेंकटगिरि देव शरणु श्रीमन्नारायण 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 ने श्रीपाद में शरणु शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे अम्ब त्वामनुसन्ददामि भगवद्गीते भवद्वेषिणी। ನಾವು ಇದುವರೆಗೆ ಗೀತಾ ಜ್ಞಾನ ಅಭ್ಯಾಸದ 12 ಅಧ್ಯಾಯಗಳನ್ನು ಮುಗಿಸಿ 13ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದ್ದೇವೆ. 12ನೇ ಅಧ್ಯಾಯ ಭಕ್ತಿಯೋಗವನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟ ಪರಮಾತ್ಮ ಭಕ್ತರಿಗೂ ಭಗವಂತನಿಗೂ ಇರುವ ಸಂಬಂಧವನ್ನು
ಎಲ್ಲ ಸಂಬಂಧಗಳಿಗಿಂತಲೂ ಅತ್ಯುತ್ಕೃಷ್ಟವಾದಂತಹ ಸಂಬಂಧ ಎಂದು ಹೇಳುವುದರ ಮೂಲಕವಾಗಿ ಪರಮಾತ್ಮ ಭಕ್ತರಿಗೆ ತನ್ನನ್ನೇ ತಾನು ಅರ್ಪಿಸಿಕೊಂಡು ಬಿಡುತ್ತೇನೆ, ಹಾಗೆ ಭಕ್ತರು ಅವನಲ್ಲಿ ಒಂದಾಗಿ ಬಿಡುತ್ತಾರೆ ಎಂಬ ತತ್ವವನ್ನು ತಿಳಿಸುತ್ತಾ ಭಕ್ತಿ ಯೋಗದ ಭಕ್ತಿ ಮಾರ್ಗದ ಮಹಿಮೆಗಳನ್ನು ತಿಳಿಸಿದಂಥ ಪರಮಾತ್ಮ ಭಕ್ತನನ್ನು ಕೊಂಡಾಡ್ತಾನೆ. ಅಂತಹ ಭಕ್ತರೇ ಇಹಲೋಕದಲ್ಲಿ ಪರಮಾತ್ಮ ಬಂದು ವ್ಯವಹಾರಗಳನ್ನು ಮಾಡುವುದಕ್ಕೆ ಅವರಿಗೆ ಪಾತ್ರ ಆಗುತ್ತಾರಪ್ಪ, ಪಾತ್ರಧಾರಿಗಳಾಗ್ಬಿಡ್ತಾರಪ್ಪ. ಆ ಪಾತ್ರದ ಮೂಲಕವೇ ನಾನು ಬರೋದು ಅನ್ನೋ ರೀತಿಯಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಮುಂದಿನ ಅಧ್ಯಾಯ ಕ್ಷೇತ್ರಜ್ಞ ಯೋಗ. ಭಕ್ತಿ ಯೋಗದ ಬಗ್ಗೆ ಅರ್ಜುನನಿಗೆ ಯಾವುದೇ ಸಂದೇಹಗಳು ಉಂಟಾಗಿಲ್ಲ. ಭಕ್ತನ ಬಗ್ಗೆ ಎಲ್ಲವನ್ನು ತಿಳಿಸಿದ ಪರಮಾತ್ಮ ನೇರವಾಗಿ ಕ್ಷೇತ್ರಜ್ಞ ಯೋಗವನ್ನು ಪ್ರವೇಶ ಮಾಡಿ ಹೇಳ್ತಾ ಇದ್ದಾನೆ. ಅಧ್ಯಾಯ ಮಾತ್ರ ಬದಲಾಗಿದೆ. ವಿಶ್ವರೂಪ ದರ್ಶನದ ನಂತರ ವಿಷ್ಣು ಭಾವದಿಂದ ಪರಮಾತ್ಮ ಹೊರಬಂದು ವಿಶ್ವರೂಪವನ್ನು ಉಪಸಂಹಾರ ತೆಗೆದುಕೊಂಡು ಪ್ರಸನ್ನ ರೂಪದಿಂದ ಅರ್ಜುನನಿಗೆ ಶಂಖಚಕ್ರ ಗದಾಧಾರಿಯಾಗಿ ದರ್ಶನವನ್ನು ಕೊಟ್ಟು ನಂತರ ಶ್ರೀಕೃಷ್ಣನಾಗಿ ಅರ್ಜುನನ ಸಮಾಧಾನವನ್ನು ಮಾಡಿ ಸಂತೈಸುತ್ತಾ ಭಕ್ತಿ ಯೋಗದ ಮಹಿಮೆಗಳನ್ನು ಹೇಳ್ತಾನೆ. ಇಂಥ ಮಹಾವಿಷ್ಣು ವಿಶ್ವವ್ಯಾಪಿಯಾಗಿರುವಂತಹ ವಿಶ್ವದೇಹಿಯಾಗಿರುವಂತಹ ಪರಬ್ರಹ್ಮನನ್ನು, ಪರಮಾತ್ಮನನ್ನು, ಪರಮಪುರುಷನನ್ನು ನಾವು ಹೇಗೆ ಹೊಂದಬಹುದು ಅನ್ನುವ ಹಲವಾರು ಮಾರ್ಗಗಳನ್ನು ಮೊದಲು ತಿಳಿಸಿಕೊಟ್ಟ ಪರಮಾತ್ಮ ಭಕ್ತಿ ಯೋಗ ಎಂಬ ಮಾರ್ಗವನ್ನು ತಿಳಿಸಿಕೊಟ್ಟು ಈಗ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ವಿಷಯವಾಗಿ ತಿಳಿಸಲಾರಂಭಿಸಿದ್ದಾನೆ. ನೋಡಿ, ನಾನು ಮೊದಲೇ ತಿಳಿಸಿದಂತೆ 6 ಅಧ್ಯಾಯಗಳು, ಮೊದಲಿನ 6 ಅಧ್ಯಾಯಗಳಲ್ಲಿ ಭೂತಾತ್ಮನ ವಿಷಯವಾಗಿ ವಿವರವಾಗಿ ತಿಳಿಸಿಕೊಡ್ತಾನೆ. ಬ್ರಹ್ಮೀಭೂತನಾದಂತಹ ಬ್ರಹ್ಮ ಮತ್ತು ಆತ್ಮ ಪುರುಷ ಇವರಗಳ ವಿಷಯದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟ ಪರಮಾತ್ಮ ಚೇತಾಂಸಿ ಎಂದು ಹೇಳುವುದರ ಮೂಲಕವೂ ಬ್ರಹ್ಮ ಚೈತನ್ಯವನ್ನು ಜಗತ್ತಿಗೆ ತಿಳಿಸುತ್ತಾ ಮತ್ತೆ ಇನ್ನು 6 ಅಧ್ಯಾಯಗಳಲ್ಲಿ 7ನೇ ಅಧ್ಯಾಯದಿಂದ ಜ್ಞಾನ ವಿಜ್ಞಾನ ಯೋಗವನ್ನಾಗಲಿ, ಅಕ್ಷರ ಬ್ರಹ್ಮ ಯೋಗವನ್ನಾಗಲಿ, ವಿಭೂತಿ ಯೋಗವನ್ನಾಗಲಿ ವಿವರವಾಗಿ ತಿಳಿಸುತ್ತಾ ಪರಮಾತ್ಮ ಏನು ಹೇಳುತ್ತಾನೆ ಅಂದರೆ, ಜ್ಞಾನ ವಿಜ್ಞಾನ ಯೋಗದಲ್ಲಿ ಬ್ರಹ್ಮನಿಗಿಂತ ಬೇರೆಯಾಗಿರುವಂತಹ ದೇಹದಲ್ಲಿರುವಂತಹ ಜೀವವೆಂಬ ವಸ್ತುವನ್ನು ಪರಿಚಯ ಮಾಡಿಕೊಟ್ಟು ಜೀವವೆಂಬುದನ್ನು ಪ್ರಕೃತಿ ಎಂದೇ ಹೇಳುತ್ತಾನೆ. ಪರಾಪ್ರಕೃತಿ ಎಂದು ಮತ್ತು ಅಪರಾಪ್ರಕೃತಿ ಎಂದು 8+1 9 ಪ್ರಕೃತಿಯ ವಿಷಯಗಳನ್ನು ತಿಳಿಸುತ್ತಾ ಪರಮಾತ್ಮ ಭೂಮಿರಾಪೋ ನಲೋ ವಾಯು ಖಂ ಮನೋಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಎಂದು ಹೇಳುತ್ತಾ ಜೀವ ಎಂಬ ಪರಾಪ್ರಕೃತಿಯನ್ನು ತಿಳಿಸುತ್ತಾ ಪರಮಾತ್ಮ ಅಷ್ಟೂ ವಸ್ತುಗಳನ್ನು ತಿಳಿಸಿಕೊಟ್ಟ ನಂತರದಲ್ಲಿ ಹೇಗೆ ವಿಶ್ವಾತ್ಮನಾಗಿ ವಿಶ್ವದೇಹದಲ್ಲಿ ಎಲ್ಲವನ್ನೂ ಧರಿಸಿದ್ದಾನೆಂಬುದನ್ನು ಪ್ರಯೋಗಾತ್ಮಕವಾಗಿ ತೋರಿಸಿದ ನಂತರದಲ್ಲಿ ಭಕ್ತಿಯೋಗವನ್ನು ಮತ್ತೆ ಹೇಳಿ ಇಲ್ಲಿ ಮತ್ತೆ ದೇಹದ ಮತ್ತು ಒಳಗಿನ ರಚನೆಗಳ ವಿಷಯಗಳನ್ನೇ ಮುಂದುವರಿಸುತ್ತಾ ಬೇರೆ ಬೇರೆ ಪದಗಳಿಂದ ತಿಳಿಸುತ್ತಾ ಹೊರಡುತ್ತಾನೆ.
ಏನಪ್ಪ ವಿಚಿತ್ರ ಅಂದರೆ ಅಧ್ಯಾತ್ಮವನ್ನು ಮೊದಲಾರು ಮತ್ತಾರು 12 ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳುವ ಆ ಬಗೆಯನ್ನು ಇಲ್ಲಿ ಇನ್ನೂ ಕ್ಲಿಷ್ಟವಾಗುತ್ತಾ ಹೋಗುತ್ತದೆ 13ನೇ ಅಧ್ಯಾಯದಿಂದ. ನಾನು ನಿನ್ನೆಯೇ ಹೇಳುವಾಗ ಹೇಳಿದ್ದೆ, ವಿಸ್ತರಿಸುತ್ತಾ ಹೋಗುತ್ತಾನೆ ಅಂತ. ಏನಪ್ಪ ವಿಸ್ತರಿಸುತ್ತಾ ಹೋಗುತ್ತಾನೆ ಅಂತಂದರೆ ಕ್ಷೇತ್ರ ಎನ್ನುವುದು ದೇಹವೇ ಕ್ಷೇತ್ರ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. 2ನೇ ಅಧ್ಯಾಯದಲ್ಲಿ ದೇಹ ಮತ್ತು ದೇಹಿ ಎಂಬುದನ್ನು ತಿಳಿಸಲು ಆರಂಭಿಸಿದ ಪರಮಾತ್ಮ ಇಲ್ಲಿ ಅದೇ ದೇಹವನ್ನು ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತ್ಯಭಿಧೀಯತೆ, ಈ ದೇಹವನ್ನೇ ಕ್ಷೇತ್ರ ಎಂದು ತಿಳಿದುಕೊಳ್ಳುತ್ತಾರಪ್ಪ, ಹಂಗಂತ ಹೇಳ್ತಾರಪ್ಪ. ಒಳಗಿರುವವನನ್ನ ದೇಹಿ ಅಂತ ಅಲ್ಲಿ ಯಾರನ್ನು ಹೇಳಿದ್ನೋ ಅವನನ್ನ ಕ್ಷೇತ್ರಜ್ಞ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ವಿಸ್ತಾರವಾಯಿತು. ಕ್ಷೇತ್ರ ಎಂಬುದರಿಂದ ಏನಾಯಿತು? ದೇಹದ ವಿಸ್ತಾರವಾಯಿತು. ದೇಹ ಒಂದು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದದನ್ನು ಇಲ್ಲಿ ವಿಶದವಾಗಿ ದೇಹದಲ್ಲಿ ಏನೆಲ್ಲ ಇದೆ, ಮೊದಲಿನ ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಮನಸ್ಸಾಗಲಿ, ಬುದ್ಧಿಯಾಗಲಿ, ಅಹಂಕಾರವಾಗಲಿ, ಇಂದ್ರಿಯಗಳಾಗಲಿ ಪರಮಾತ್ಮ ತಿಳಿಸುತ್ತಿದ್ದಂತಹ ಸನ್ನಿವೇಶಗಳನ್ನು ಈಗ ಒಟ್ಟಾಗಿ ಒಂದು ಕಡೆ ಕ್ಷೇತ್ರ ಎಂಬ ಪದದಿಂದ ಅವುಗಳಲ್ಲಿ ಏನೆಲ್ಲ ಇದೆ ಎಂಬುದನ್ನು ವಿವರವಾಗಿ ತಿಳಿಸಿಕೊಡಲು ಆರಂಭಿಸಿದ್ದಾನೆ. ಒಳಗಿರುವ ಆತ್ಮನನ್ನ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ವಿಭೂತಿ ಯೋಗದಲ್ಲಿ 10ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳಿದ ಪರಮಾತ್ಮ ಇಲ್ಲಿ ಕ್ಷೇತ್ರಜ್ಞ ಎಂಬ ಪದವನ್ನು ಹೇಳುತ್ತಾ ಕ್ಷೇತ್ರದ ಬಗ್ಗೆ ಕ್ಷೇತ್ರನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆಪ್ಪ. ಅಂದರೆ ದೇಹದೊಳಗಿರುವ ದೇಹಿಗೆ ಎಲ್ಲವೂ ತಿಳಿದಿರುತ್ತದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಕ್ಷೇತ್ರಜ್ಞನಾಗಿ ಕ್ಷೇತ್ರದೊಳಗಿರುವಂತಹ, ಅಂದರೆ ದೇಹದೊಳಗಿರುವಂತಹ ಎಲ್ಲವೂ ತಿಳಿದಿರುತ್ತದೆ, ಅವನಿಗೆ ತಿಳಿಯಬೇಕು. ಅದನ್ನು ಯಾರು ಸರಿಯಾಗಿ ತಿಳ್ಕೊತಾರೋ ಅವನು ಸರಿಯಾದ ಜ್ಞಾನವನ್ನು ಪಡೆದಿದ್ದಾನೆ, ಸ್ವರೂಪವನ್ನು ತಿಳಿದುಕೊಂಡಿದ್ದಾನೆ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾನೆ. ಯಾಕಪ್ಪ ಹೀಗೆ ಹೇಳಬೇಕು ಪರಮಾತ್ಮ? ಅಲ್ಲಿ ಹೇಳೇ ಆಯ್ತಲ್ಲ, ದೇಹ ಅನ್ನೋದು ಹೇಳಿ ಆಯಿತು, ಶರೀರ ಅಂದರೂ ಅದೇನೆ, ದೇಹ ಅಂದರೂ ಅದೇನೆ, ಒಳಗಿರುವವನು ದೇಹಿ ಅಂದರೂ ಅದೇನೆ, ಇಲ್ಲಿ ಕ್ಷೇತ್ರಜ್ಞ ಅಂದರೂ ಅದೇನೆ ಆಗಿರಬೇಕಾದ್ರೆ ಯಾಕೆ 2 ಬೇರೆ ಪದಗಳನ್ನು ಹೇಳುವುದರ ಮೂಲಕವಾಗಿ ಭಗವಂತ ಮತ್ತೆ ಅದನ್ನು ಸಂಕೀರ್ಣವನ್ನಾಗಿ ಮಾಡುತ್ತಿದ್ದಾನೆ, ಕ್ಲಿಷ್ಟಕರವನ್ನಾಗಿ ಮಾಡ್ತಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಮೊದಲು 2ನೇ 6 ಅಧ್ಯಾಯಗಳಲ್ಲಿ ತಿಳಿಸಿದಂತಹ ಶುದ್ಧ ಪರಬ್ರಹ್ಮ ಚೈತನ್ಯವನ್ನಾಗಲಿ, ಒಂದೊಂದೇ ದೇಹದಲ್ಲಿರುವಂತಹ ಜೀವ ಸಹಿತವಾದಂತಹ ಪರಾಪ್ರಕೃತಿಯ ಜೀವಸಹಿತವಾದಂತಹ ಚೈತನ್ಯವನ್ನಾಗಲಿ, ಆತ್ಮ ಬ್ರಹ್ಮ ಪುರುಷ ಎಂಬ ಚೈತನ್ಯವಾಗಲಿ, ಅವುಗಳ ಬಗ್ಗೆ ತಿಳಿಸಿಕೊಟ್ಟು ಈಗ ದೇಹದ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡುತ್ತಿದ್ದಾನೆ. ಆ ಕಾರಣದಿಂದ ದೇಹ ಹೇಗೆ ಇದರಲ್ಲಿ ಸಂಬಂಧವಿದೆ, ಕ್ಷೇತ್ರಜ್ಞ ಹೇಗೆ ಈ ದೇಹವನ್ನು ತಿಳಿದುಕೊಂಡಿರುತ್ತಾನೆ, ತಿಳಿದುಕೊಳ್ಳಬೇಕು ಎಂಬುದರ ವಿವರಗಳನ್ನು ಕೊಡುವುದಕ್ಕೋಸ್ಕರವಾಗಿ ದೇಹಾದೇಹಿ ಎಂದು ಹೇಳುವುದರ ಬದಲು ಕ್ಷೇತ್ರಜ್ಞ ಎಂದು ಹೇಳ್ತಾ ಇದ್ದಾನೆ. ಅದರಿಂದ ಏನಪ್ಪ ಆಯಿತು ಅಂದರೆ, ದೇಹ ಅಂತ ಒಂದು ಅಂಶವಾಗಿ ನೋಡ್ತಾ ಇದ್ವಿ ನಾವು, ಅದು ಇವಾಗ ಏನಾಗುತ್ತೆ ಅಂದರೆ ವಿಸ್ತಾರವಾಗುತ್ತೆ. ದೇಹ ಅಂದರೆ ಹಲವಾರು ವಸ್ತುಗಳಿಂದ ಸೇರಿಕೊಂಡಾಗಿರುವಂಥದ್ದು, ಹಲವಾರು ವಸ್ತುಗಳು ವಿಸ್ತರಿಸುತ್ತಾ ಹೋಗುತ್ತದೆ, ಅದರ ಪಾತ್ರಗಳು ವಿಸ್ತರಿಸುತ್ತಾ ಹೋಗುತ್ತದೆ.
ಈ ರೀತಿ ನಾವು ತಿಳಿದುಕೊಳ್ಳಬೇಕು. ಅದನ್ನೇ ಇಲ್ಲಿ ಪರಮಾತ್ಮ ಆರಂಭಿಸಿದ್ದಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತತ್ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನ, ಈ ಶರೀರವು ಕ್ಷೇತ್ರವೆಂದು ಹೇಳಲ್ಪಡುತ್ತದೆ. ನೋಡಿ, ಹೇಳಲ್ಪಡುತ್ತದೆ, ಅಭಿಧೀಯತೆ, ಹೇಳಲ್ಪಡುತ್ತದೆ, ಹೇಳುತ್ತಾ ಇದ್ದಾನೆ ಪರಮಾತ್ಮನೇ, ಹೇಳಲ್ಪಡುತ್ತದೆ ಅಂತ ಹೇಳ್ತಾ ಇದ್ದಾನೆ. ಆ ಪದಪ್ರಯೋಗದಿಂದ ನಮಗೇನು ಅರ್ಥವಾಗುತ್ತೆ? ವ್ಯಾಸರು ಗಣಪತಿಯವರು ಆ ಪದಪ್ರಯೋಗವನ್ನು ಮಾಡಿರುವುದರಿಂದ ಏನಾಗುತ್ತೆ ಅಂದರೆ, ಈ ದೇಹದ ಬಗ್ಗೆ ಹಲವಾರು ಉಕ್ತಿಗಳು, ಉವಾಚಗಳು ಇದೆಯಪ್ಪ. ನಾನು ಯಾವುದನ್ನು ದೇಹ ಅಂತ 2ನೇ ಅಧ್ಯಾಯದಿಂದ ಹೇಳ್ಕೊಂಡು ಬಂದನೋ ಅದನ್ನು ಕ್ಷೇತ್ರ ಅಂತ ಹೇಳ್ತಾರಪ್ಪ. ಆ ಶರೀರವನ್ನೇ, ಆ ದೇಹವನ್ನೇ ಕ್ಷೇತ್ರ ಅಂತ ಹೇಳ್ತಾರಪ್ಪ ಅಂತ ಹೇಳಬೇಕಾಗಿತ್ತು. ಹೇಳಲ್ಪಡುತ್ತದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನುವುದನ್ನು ನಾವು ಯಾವ ರೀತಿ ತಿಳ್ಕೊಳ್ಬೇಕಂದ್ರೆ, ಪ್ರಕೃತಿ, ಕ್ಷೇತ್ರ ಅನ್ನುವುದು ಪ್ರಕೃತಿ, ವಿಸ್ತರಿಸಿಬಿಟ್ಟಿದ್ದಾನೆ, ದೇಹವನ್ನು ವಿಸ್ತರಿಸಿದ್ದಾನೆ ಪರಮಾತ್ಮ. ಹಾಗಾಗಿ ಎಲ್ಲವೂ ಕ್ಷೇತ್ರವೆಂದೆನಿಸಿಬಿಡುತ್ತದೆ. ನಾವು ಸಾಮಾನ್ಯ ಆಡುಭಾಷೆಯಲ್ಲಿ ತಿಳ್ಕೊಳ್ಬೇಕಾದಾಗ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಯಾವುದನ್ನು ಹೇಳ್ತೀವಿ, ಆಕಾಶ ಮತ್ತು ಅಥವಾ ಸ್ಥಳ ಮತ್ತು ಕಾಲ ಅಂತ ಯಾವುದನ್ನು ಹೇಳ್ತೀವಿ, ಆ ಸ್ಥಳ ಮತ್ತು ಕಾಲದ ವಿಷಯವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳನ್ನು ತಿಳ್ಕೊಳ್ಬೇಕಾಗಿದೆ. ಅದನ್ನೇ ಪರಮಾತ್ಮ ಏನು ಹೇಳ್ತಿದ್ದಾನೆ ಅಂದರೆ, ಈ ಶರೀರವು ಕ್ಷೇತ್ರವೆಂದು ಹೇಳಲ್ಪಡುತ್ತದೆ. ಯಾರಿಂದ ಹೇಳಲ್ಪಡುತ್ತದೆ? ಹಲವಾರು ಋಷಿ ಮುನಿಗಳಿಂದ, ಎಲ್ಲರಿಂದ ಹೇಳಲ್ಪಡುತ್ತದೆ. ವ್ಯಾಸರು ಹೇಳ್ತಾ ಇದ್ದಾರೆ, ಗಣಪತಿಯವರು ಬರೀತಿದ್ದಾರೆ, ಇವರುಗಳೆಲ್ಲರಿಂದನೂ ಹೇಳಲ್ಪಡುತ್ತಪ್ಪ ಇದನ್ನ ಕ್ಷೇತ್ರ ಅಂತ. ಅದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಶರೀರವು ಕ್ಷೇತ್ರವೆಂದು ಹೇಳಲ್ಪಡುತ್ತದೆ. ಇದನ್ನು ಯಾವನು ತಿಳಿಯುತ್ತಾನೆಯೋ ಅವನನ್ನು ಕ್ಷೇತ್ರಜ್ಞನೆಂದು ಮತ್ತು ಕ್ಷೇತ್ರಜ್ಞರ ಸ್ವರೂಪವನ್ನು ತಿಳಿಯದವನೆಂದು ಎಲ್ಲರೂ ಹೇಳುತ್ತಾರೆ. ಈ ರೀತಿ ತಿಳ್ಕೊಳ್ಬೇಕಪ್ಪ ಅರ್ಜುನ. ದೇಹ ಮತ್ತು ದೇಹಿಯ ಬಗ್ಗೆ ನಾನು ಇಷ್ಟೆಲ್ಲ ಹೇಳಿದಿನಲ್ಲ, ಅದನ್ನು ಈಗ ಈ ರೀತಿ ತಿಳ್ಕೊಳ್ಬೇಕಪ್ಪ ಅಂತ ಹೇಳ್ತಾ ಇದ್ದಾನೆ. ಅಂದರೆ ವಿಸ್ತಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ದೇಹ ಎಂಬ ಒಂದೇ ಒಂದು ಪದವನ್ನು ವಿಸ್ತಾರ ಮಾಡಿ ಅದರೊಳಗಿರುವುದೆಲ್ಲವನ್ನು ವಿವರವಾಗಿ ಒಂದೊಂದಾಗಿ ಬಿಡಿಸಿ ಹೇಳ್ತಾ ಇದ್ದಾನೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಕ್ಷೇತ್ರಜ್ಞಯೋಃ ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ. ನೋಡಿ, ಪರಮಾತ್ಮ ತನ್ನ ಮತವನ್ನು ಹೇಳ್ತಾ ಇದ್ದಾನಿಲ್ಲಿ. ಏನಪ್ಪ ಹೇಳ್ತಾ ಇದ್ದಾನೆ ಅಂದರೆ, ಕ್ಷೇತ್ರಜ್ಞಂಚ ಅಪಿ ಮಾಂ ವಿದ್ಧಿ. ಹಿಂದೆ ದೇಹಿ, ಅದರೊಳಗಿರುವಂತಹ ಬ್ರಹ್ಮ ಆತ್ಮ ಪುರುಷನನ್ನು ಹೇಳಿದಂತಹ ಪರಮಾತ್ಮ ಇಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಆ ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವಂತಹ ಕ್ಷೇತ್ರಜ್ಞನು ನಾನು ಎಂದು ತಿಳಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗೆ ಹೇಳುವುದರ ಮೂಲಕ ಏನಪ್ಪ ಆಯಿತು ಅಂದರೆ, ಇದುವರೆಗೆ ಅರ್ಜುನನ ಎದುರಿಗೆ ಅರ್ಜುನನಂತೆಯೇ ದೇಹಾತ್ಮನಾಗಿ, ಅಂದರೆ ಜೀವಾತ್ಮನಾಗಿ ಅಥವಾ ಭೂತಾತ್ಮನಾಗಿ ಪರಮಾತ್ಮ ಅರ್ಜುನನ ಮುಂದೆ ನಿಂತಿರುವ ಕೃಷ್ಣ ರೂಪದಲ್ಲಿ ಏನಪ್ಪ ಹೇಳ್ತಾ ಇದ್ದಾನೆ ಅಂದರೆ, ಕ್ಷೇತ್ರಜ್ಞ ಅಂದರೆ ನಾನು ಅಂತ ತಿಳ್ಕೊಳ್ಳಪ್ಪ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನಾಯಿತು? ಮಹಾವಿಷ್ಣು ಭಾವದಿಂದ ಹೇಗೆ ವಿಶ್ವರೂಪವನ್ನು ತೋರಿಸಿ ವಿಷ್ಣು ನಾನೇ ವಿಶ್ವದೇಹಾತ್ಮನಾಗಿದ್ದೇನೆ ಅಂತ ಹೇಳಿದ ಮೇಲೆ, ಇಲ್ಲಿ ಕ್ಷೇತ್ರಜ್ಞ ನಾನಾಗಿದ್ದೇನೆ ಅಂತ ಹೇಳಿದ್ರಿಂದ ಇಡೀ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಅವನು ಕ್ಷೇತ್ರಜ್ಞನಾಗಿದ್ದಾನೆ ಎಂಬುವ ಅರ್ಥ ಬಂತು.
ಅಂದರೆ ಪರಬ್ರಹ್ಮನಾಗಿದ್ದಾನೆ ಅಂತ ತಿಳಿದುಕೊಳ್ಬೇಕು. ಯಾಕೆ? ಮಹಾವಿಷ್ಣು ಭಾವದಿಂದ ತಾನೇ ವಿಶ್ವ ಯೋಗ ರೂಪದಿಂದ ಸಂಪೂರ್ಣವನ್ನು ತೋರಿಸಿದಂಥ ಪರಮಾತ್ಮ ಈಗ ಕ್ಷೇತ್ರಜ್ಞನಾಗಿದ್ದೇನೆ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಯಾವ ವಿಶ್ವರೂಪ ದರ್ಶನವನ್ನು ತೋರಿಸಿದಿನೋ, ವಿಶ್ವಾತ್ಮ ಯಾರೋ ಅಂತ ತಿಳಿಸಿದಿನೋ ಆ ಪರಬ್ರಹ್ಮವೇ ನಾನುಪ. ಕ್ಷೇತ್ರಜ್ಞ ಅನ್ನೋ ಹೆಸರಿನಿಂದ ದೇಹವನ್ನು ಕ್ಷೇತ್ರ ಅಂತ ನೋಡಿದಾಗ ಕ್ಷೇತ್ರಜ್ಞ ಅನ್ನೋ ಹೆಸರಿನಿಂದ ನನ್ನನ್ನು ಗುರುತಿಸ್ತಾರೆ. ನಾನೇ ಕ್ಷೇತ್ರಜ್ಞ ಅಂದರೆ ಒಡೆತನ ಇದೆ ಅಂತ. ಕ್ಷೇತ್ರದ ಮೇಲೆ ಒಡೆತನವನ್ನು ಇಟ್ಕೊಂಡಿರುವಂಥವನು ನಾನೇ. ಇಡೀ ವಿಶ್ವ ಅನ್ನೋ ಒಂದು ಕ್ಷೇತ್ರದ ಮೇಲೆ ಹೇಗೆ ವಿಶ್ವಾತ್ಮನಾಗಿ ಒಡೆತನವನ್ನು ಹೊಂದಿದ್ದೇನೆಯೋ ಹಾಗೆಯೇ ಈ ಒಂದು ದೇಹದೊಳಗೆಯೂ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ, ಕ್ಷೇತ್ರ ಅಂತ ಹೇಳಿದ ತಕ್ಷಣವೇ ಕ್ಷೇತ್ರಜ್ಞ ನಾನಾಗುತ್ತೇನೆ. ಅಂದರೆ ಇಲ್ಲಿ ಆತ್ಮನಾಗಿ ಕ್ಷೇತ್ರಜ್ಞನಲ್ಲ, ಪರಬ್ರಹ್ಮನಾಗಿ ಕ್ಷೇತ್ರಜ್ಞ. ಹೀಗೆ ಅರ್ಥ ಮಾಡಿಕೊಳ್ಬೇಕು ಪರಮಾತ್ಮನ ಈ ಉಕ್ತಿಯನ್ನು. ಅಲ್ಲಿ ದೇಹವನ್ನು ಹೇಗೆ ಕ್ಷೇತ್ರ ಅಂದ್ಬಿಟ್ನೋ ತಕ್ಷಣವೇ ಒಳಗಿರುವ ಆತ್ಮನನ್ನು, ಬ್ರಹ್ಮನನ್ನು ಅಥವಾ ಪುರುಷನನ್ನು ಪರಮಾತ್ಮ ಹೇಳ್ತಾನೆ ಇಲ್ಲ. ಅವುಗಳಿಗೂ ಸೇರಿ ಆಗಿರುವಂಥವನು, ಅದಕ್ಕೂ ಮೇಲಿರುವಂಥವನು ಪರಬ್ರಹ್ಮ ರೂಪನಾಗಿದ್ದಾನೆ. ಅವನು ಕ್ಷೇತ್ರಜ್ಞ ಅನಿಸಿಕೊಂಡಿದ್ದಾನೆ. ಎಲೈ ಅರ್ಜುನ, ಸರ್ವಕ್ಷೇತ್ರಗಳಲ್ಲಿಯೂ ಇರುವಂತಹ ಕ್ಷೇತ್ರಜ್ಞನು ನಾನು ಎಂದು ತಿಳಿ. ಕ್ಷೇತ್ರಜ್ಞರ ಯಾವ ಜ್ಞಾನ ಉಂಟೋ ಅದೇ ಸರಿಯಾದ ಜ್ಞಾನವೆಂದು ನನ್ನ ಮತ. ಯತ್ ಜ್ಞಾನಂ ತತ್ ಜ್ಞಾನಂ. ಯಾವ ಜ್ಞಾನ ಇದೆಯಪ್ಪ, ಯಾವುದಿದೆಯಪ್ಪ ನಾಲೆಡ್ಜು ಅದರ ಬಗ್ಗೆ, ಕ್ಷೇತ್ರದ ಬಗ್ಗೆ ಆಗಲಿ ಕ್ಷೇತ್ರಜ್ಞನ ಬಗ್ಗೆ ಆಗಲಿ ಇರುವ ಯಾವುದು ಜ್ಞಾನ ಇದೆಯೋ ಅದೇ ಸರಿಯಾದ ಜ್ಞಾನ ಅಂತ ನನ್ನ ಮತ ಅಂತ ಇದ್ದಾನೆ. ಹಾಗಾದ್ರೆ ಹಿಂದೆಲ್ಲ ಹೇಳ್ಕೊಂಡು ಬಂದಿದ್ದ ಸರಿಯಾದ್ದಲ್ವೋ? ಖಂಡಿತ ಸರಿಯಾದ್ದೇ. ಅಲ್ಲಿ ಸಮಷ್ಟಿ ರೂಪದಲ್ಲಿರುವಂತಹ ಬ್ರಹ್ಮ ಚೈತನ್ಯವನ್ನ ಪರಮಾತ್ಮ ವಿವರವಾಗಿ ತಿಳಿಸಿಕೊಟ್ಟ. ಪರಬ್ರಹ್ಮ ಚೈತನ್ಯವನ್ನು ತಿಳಿಸಿಕೊಟ್ಟ, ಶುದ್ಧ ಪರಬ್ರಹ್ಮ ಚೈತನ್ಯವನ್ನು ತಿಳಿಸಿಕೊಟ್ಟ ಪರಮಾತ್ಮ. ಇಲ್ಲಿ ಕ್ಷೇತ್ರಜ್ಞ ಎಂಬ ಪದಗಳಿಂದ ತಿಳಿಸಿಕೊಡ್ತಿರ್ಬೇಕಾದ್ರೆ ಏನಪ್ಪ ಭಿನ್ನವಾಗಿ ತೋರಿಸ್ತಾ ಇದ್ದಾನೆ ಅಂದರೆ, ಅಲ್ಲೆಲ್ಲ ಚೈತನ್ಯ ಅನ್ನೋ ಒಂದು ಶಕ್ತಿ ರೂಪವಾಗಿ ಇರೋವಂಥದ್ದನ್ನು ಹೇಳ್ತಾ ಹೋದ. ಇಲ್ಲಿ ಶಕ್ತಿಯ ಪದಗಳನ್ನೇ ಬಿಟ್ಟುಬಿಟ್ಟಿದ್ದಾನೆ ಪರಮಾತ್ಮ. ಶಕ್ತಿ ಅನ್ನೋದನ್ನು ಬಿಟ್ಟು ಬರೀ ಕ್ಷೇತ್ರಜ್ಞದ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಬ್ರಹ್ಮ ಪರಬ್ರಹ್ಮರ ಬಗ್ಗೆ ಹೇಳಿದಂತಹ ಪರಮಾತ್ಮ ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಕ್ಷೇತ್ರಜ್ಞನಾಗಿ ಪರಬ್ರಹ್ಮ ಹೇಗೆ ಇದ್ದಾನೆ ಪ್ರತಿ ಕ್ಷೇತ್ರದಲ್ಲಿ ಎಂಬುದನ್ನು ತಿಳಿಸ್ತಾ ಇದ್ದಾನೆ. ಇದೇ ನಿಜವಾದ ಸರಿಯಾದ ಜ್ಞಾನ ಅಂತ ಹೇಳ್ತಾ ಇದ್ದಾನೆ. ಸೊ ಸಾಂಖ್ಯದಲ್ಲಿ ಹೇಗೆ ಬಿಡಿಸಿ ನೋಡಬೇಕು ಅಂತ ಹೇಳಿದ್ನೋ, ಆಮೇಲೆ ಅದನ್ನು ಕೂಡಿಸಿ ತಿಳ್ಕೊಂಬಿಟ್ರೆ, ಕೂಡಿಸಿದ್ರೆ ಒಂದರೊಳಗೊಂದು ವಿಲೀನವಾಗಿಬಿಟ್ರೆ ಯೋಗವಾಗುತ್ತೆ ಅಂತ ಹೇಳಿದ್ನೋ, ಸಾಂಖ್ಯದಿಂದ ತಿಳಿದುಕೊಂಡು ಯೋಗದಿಂದ ಸಾಧಿಸಬೇಕು. ಹಾಗೆ ಸಾಧಿಸಿ ಆದ ಮೇಲೆ ಬ್ರಹ್ಮ ಮತ್ತು ಪರಬ್ರಹ್ಮನ ವಿಷಯಗಳನ್ನು ತಿಳಿದುಕೊಂಡ ಮೇಲೆ ದೇಹದ ಬಗ್ಗೆ ಸಂಪೂರ್ಣವಾಗಿ ವಿವರಗಳನ್ನು ಇಲ್ಲಿ ತಿಳ್ಕೊಳ್ಳುವಂತೆ ಕ್ಷೇತ್ರ ಅಂತ ಅದನ್ನು ಕರೀತಾರೆ. ಆ ಕ್ಷೇತ್ರದಲ್ಲಿ ಇರುವವನು ಯಾರಪ್ಪ ಅಂತಂದರೆ, ನೀನು ಅಲ್ಲಿ ಹೇಳಿದ ದೇಹದೊಳಗಿರುವ ದೇಹಿ ಯಾರು ಅಂತ ಕೇಳದಂಗೆ ಇಲ್ಲೂ ಯಾರಪ್ಪ ಅಂತ ಕೇಳಿದ್ರೆ ಕ್ಷೇತ್ರಜ್ಞ ಅಂತ ತಿಳ್ಕೋಬೇಕಪ್ಪ. ದೇಹ ಮತ್ತು ದೇಹಿಯನ್ನ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಮೂಲಕ ತಿಳ್ಕೊಳ್ಳೋದ್ರ ಮೂಲಕವಾಗಿ ಪರಿಪೂರ್ಣವಾದ ಜ್ಞಾನ ಉಂಟಾಗುತ್ತೆ. ಇದು ಸರಿಯಾದ ಜ್ಞಾನ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಲಿ ಬ್ರಹ್ಮನನ್ನೇ ತಿಳ್ಕೊಳ್ಳೋ ಸಂದರ್ಭದಲ್ಲಿ ದೇಹದ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಪರಬ್ರಹ್ಮನನ್ನೇ ತಿಳ್ಕೊಳ್ಳೋ ವಿಷಯದಲ್ಲಿ, ಮಹಾವಿಷ್ಣುವನ್ನು ತಿಳ್ಕೊಳ್ಳೋದ್ರ ವಿಷಯದಲ್ಲಿ, ವಿಶ್ವಾತ್ಮನನ್ನು ತಿಳ್ಕೊಳ್ಳೋದ್ರ ವಿಷಯದಲ್ಲಿ ವಿಶ್ವದ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ವಿಶ್ವದ ಬಗ್ಗೆಯಾಗಲಿ ಅಥವಾ ದೇಹದ ಬಗ್ಗೆಯಾಗಲಿ ಕ್ಷೇತ್ರದಿಂದ, ಕ್ಷೇತ್ರ ರೂಪದಿಂದ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕಪ್ಪ. ಆ ಕ್ಷೇತ್ರವನ್ನು ತಿಳ್ಕೊಳ್ಳುವಂತಹ ವ್ಯಕ್ತಿ ಕ್ಷೇತ್ರಜ್ಞನಾಗಿದ್ದಾನೆ, ಒಳಗಿದ್ದಾನೆ. ಆ ಕ್ಷೇತ್ರದಲ್ಲಿಯೇ ಒಳಗಿರುವಂತಹ ಒಡೆಯನಾಗಿರುವಂತಹ ಆ ಕ್ಷೇತ್ರಜ್ಞ ಹೇಗೆ ಕ್ಷೇತ್ರದಲ್ಲಿ ಸಂಬಂಧವನ್ನು ಹೊಂದಿರುತ್ತಾನೆ, ಯಾವ ರೀತಿ
ಕ್ಷೇತ್ರವನ್ನು ನೋಡಿಕೊಳ್ತಾನೆ ಅನ್ನೋದನ್ನು ತಿಳ್ಕೊಳ್ತಾನೆ ಅನ್ನೋದನ್ನು ಸರಿಯಾದ ಜ್ಞಾನ, ಅದೇ ನನ್ನ ಮತ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಹಾಗಾದರೆ ಬೇರೆ ಮತಗಳು ಇದೆ ಅಂತ ಆಯಿತು. ಕ್ಷೇತ್ರಜ್ಞನ ವಿಷಯದಲ್ಲಿ ಆಗಲಿ ಕ್ಷೇತ್ರನ ವಿಷಯದಲ್ಲೇ ಆಗಲಿ ನೂರಾರು ಮತಗಳಿರಬಹುದು, ಅವರವರ ಅಭಿಪ್ರಾಯಗಳಿರ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿಳ್ಕೊಂಡಿರ್ಬೋದು. ಮೊದಲ 12 ಅಧ್ಯಾಯಗಳಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಅವರವರ ಒಂದು ಬುದ್ಧಿಗೆ ತಕ್ಕಂತೆ ಗ್ರಾಹ್ಯ ಮಾಡಿಕೊಂಡು ಅವರವರೇ ಆದ ಮತಗಳನ್ನು ಹೊಂದಿರಬಹುದು. ಆ ರೀತಿ ಹೊಂದಿರುವಂತಹ ಮತಗಳನ್ನು ಪರಮಾತ್ಮ ಪರಿಗಣನೆಗೆ ತೆಗೆದುಕೊಂಡು ಇಲ್ಲಿ ಕ್ಷೇತ್ರಜ್ಞನಾಗಿ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಹಮಾತ್ಮ ಗುಡಾಕೇಶ ಅಂತಲೂ ಹೇಳಿದ ಪರಮಾತ್ಮ ಮೊದಲು. ಇಲ್ಲಿ ವಿಶ್ವರೂಪ ದರ್ಶನವನ್ನು ತೋರಿಸಬೇಕಾದಾಗಲೂ ಕಾಲೋಸ್ಮಿ ಅಂತಲೂ ಹೇಳ್ದ ಪರಮಾತ್ಮ. ಪ್ರವೃದ್ಧಮಾನನಾಗಿ ಬೆಳೀತಾ ಇದ್ದೀನಪ್ಪ, ಕಾಲೋಸ್ಮಿ ಆಗಿದ್ದೇನೆ ಅಂತಲೂ ಹೇಳ್ದ. ಇಲ್ಲಿ ನಾನು ಕ್ಷೇತ್ರಜ್ಞನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನಾನು ಕ್ಷೇತ್ರಜ್ಞನಾಗಿದ್ದೇನೆ ಅಂದರೆ ಕೃಷ್ಣ ಕ್ಷೇತ್ರಜ್ಞನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಯಾಕಪ್ಪ? ಮಹಾವಿಷ್ಣು ಭಾವದಿಂದ ವಿಶ್ವಾತ್ಮನನ್ನ ಪರಿಚಯ ಮಾಡಿಸಿದ ಮೇಲೆ ಪರಮಾತ್ಮ ಈಗ ಮತ್ತೆ ದೇಹ ಮತ್ತು ದೇಹದೊಳಗಿರುವ ಆ ಒಂದು ಶುದ್ಧ ಪರಬ್ರಹ್ಮ ಚೈತನ್ಯವನ್ನು ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಕ್ಷೇತ್ರಜ್ಞ ಅಂದರೆ ಸಂಪೂರ್ಣವಾಗಿ ಕ್ಷೇತ್ರದ ಮೇಲೆ ತನ್ನ ಅಧಿಕಾರವನ್ನು ಇಟ್ಕೊಂಡಿದ್ದಾನೆ ಅನ್ನೋ ಅರ್ಥದಲ್ಲಿ ನೋಡಬೇಕು. ಹೊರಗಿನದೆಲ್ಲವನ್ನು ವಿಶ್ವವನ್ನು ಹೇಗೆ ನಿಯಂತ್ರಿಸ್ತಾ ಇದ್ದಾನೆ ಅಂತ ಪರಮಾತ್ಮ ತೋರಿಸಿದನೋ ಹಾಗೆ ಇಲ್ಲಿ ಕ್ಷೇತ್ರಜ್ಞನಾಗಿಯೋ ಇಡೀ ಕ್ಷೇತ್ರವನ್ನೇ ಸಂಪೂರ್ಣ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ ಅನ್ನುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಎಲೈ ಅರ್ಜುನ, ಸರ್ವಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನು ನಾನು ಎಂದು ತಿಳಿ. ಕ್ಷೇತ್ರಜ್ಞರ ಯಾವ ಈ ಜ್ಞಾನ ಉಂಟೋ ಅದೇ ಜ್ಞಾನವೆಂದು, ಸರಿಯಾದ ಜ್ಞಾನವೆಂದು ನನ್ನ ಮತ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನನ್ನು ನಾವು, ಪರಬ್ರಹ್ಮನನ್ನು, ಪರಮಪುರುಷನನ್ನು ಯಾವ ರೀತಿ ತಿಳ್ಕೊಳ್ಬೇಕಪ್ಪ ಅಂದರೆ ಕ್ಷೇತ್ರಗಳಲ್ಲಿರುವಂತಹ ಕ್ಷೇತ್ರಜ್ಞನೆಂದು ತಿಳಿದುಕೊಳ್ಳಬೇಕು. ಇನ್ನು ಮುಂದೆ ಕ್ಷೇತ್ರ ಬಗ್ಗೆ ಆಗಲಿ ಕ್ಷೇತ್ರಜ್ಞನ ಬಗ್ಗೆ ಆಗಲಿ ಪರಮಾತ್ಮ ಎಲ್ಲವನ್ನು ಹೇಳ್ತಾ ಹೋಗ್ತಾನೆ ವಿವರವಾಗಿ ಮುಂದಿನ ಶ್ಲೋಕಗಳಲ್ಲಿ. ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಪ್ಪ, ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ತಿಳ್ಕೊಂಬಿಡು. ಎಲ್ಲವನ್ನೋ ಸಂಕ್ಷೇಪವಾಗಿ ಹೇಳೋದನ್ನೆಲ್ಲವನ್ನು ತಿಳ್ಕೊಂಬಿಡು. ಏನನ್ನ? ಕ್ಷೇತ್ರದ ಬಗ್ಗೆ. ಕ್ಷೇತ್ರ ಅಂದರೆ ಏನು, ಯಾವುದು, ಅದು ಎಂಥ ಪ್ರಕಾರವುಳ್ಳದ್ದು, ಯಾವ ವಿಕಾರಗಳಿದೆ, ಯಾವುದರಿಂದ ಅದು ಆಗುತ್ತೆ, ಮತ್ತು ಅದು ಯಾವುದು, ಅದು ಎಂತಹ ಸ್ವಭಾವವುಳ್ಳದ್ದು, ಎಲ್ಲವನ್ನ ಸಂಕ್ಷೇಪವಾಗಿ ನನ್ನಿಂದಲೇ ಕೇಳು. ಕ್ಷೇತ್ರಜ್ಞನಾಗಿ ಈಗ ಕ್ಷೇತ್ರದ ವಿಷಯಗಳನ್ನು ನಿನಗೆ ತಿಳಿಸಿಕೊಡುತ್ತೇನೆ ಅಂತ ಪರಮಾತ್ಮ ಈಗ ದೇಹ ಭಾಗಕ್ಕೆ, ದೇಹ ಭಾಗವನ್ನು ಕ್ಷೇತ್ರ ಎನ್ನುವ ಹೆಸರಿನಿಂದ ಸಂಪೂರ್ಣವಾಗಿ ತಿಳಿಸೋದಕ್ಕೆ ಉದ್ಯುಕ್ತನಾಗಿದ್ದಾನೆ. ನೋಡಿ, ನಾವು ಇದುವರೆಗೆ 12 ಅಧ್ಯಾಯಗಳಲ್ಲಿ ಕಳಿತಿದ್ದನ್ನು ಸುಮ್ಮನೆ ಒಂದು ಸರಿ ಅವಲೋಕಿಸಿದ್ರೆ ಅರ್ಥವಾಗಿ ಬಿಡುತ್ತೆ. ದೇಹ, ಪ್ರಪಂಚ, ಇಂದ್ರಿಯಗಳ ಮೂಲಕ ಈ ಪ್ರಪಂಚದ ಒಂದು ಪರಿಗ್ರಹಿಸುವಿಕೆ. ಸೊ ಇಂದ್ರಿಯಗಳಿಂದಲೇ ಆರಂಭ. ಪ್ರತಿ ಇಂದ್ರಿಯಗಳು ಮನಸ್ಸು, ಬುದ್ಧಿ, ಪ್ರಜ್ಞೆ, ಅಂತಃಕರಣ, ಆತ್ಮ, ಪರಮಾತ್ಮ ಇಷ್ಟನ್ನು ನಾವು ತಿಳಿದುಕೊಂಡು 12 ಅಧ್ಯಾಯಗಳಲ್ಲಿ ಎಲ್ಲವನ್ನೂ ಕಲಿತುಕೊಂಡೆವು. ಯಾವ ಒಳಗಿನ ರಚನೆಗಳು ಹೇಗೆ ಕೆಲಸ ಮಾಡುತ್ತೆ ಅಂತ, ಒಂದು ಭೂತಾತ್ಮನಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಅದೇ ಒಂದು ವ್ಯಷ್ಟಿಯಲ್ಲಿರುವಂತಹ ಭೂತಾತ್ಮನಲ್ಲಿರುವಂಥದ್ದು ವಿಶ್ವಾತ್ಮನಾಗಿದ್ದಾಗ, ವಿಶ್ವದೇಹದಲ್ಲಿ ಇದ್ದಾಗ ಸಮಷ್ಟಿಯಲ್ಲಿ ಯಾವ ರೀತಿ ರಚನೆಗಳಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನುವುದನ್ನು ತಿಳಿದುಕೊಂಡು 7ನೇ ಅಧ್ಯಾಯದಿಂದ
ಹಾಗೆ ತಿಳಿದುಕೊಂಡ ನಂತರದಲ್ಲಿ ಈಗ ಕ್ಷೇತ್ರನ ಬಗ್ಗೆ ಅಂದರೆ ದೇಹದ ಬಗ್ಗೆ ವಿವರವಾಗಿ ಪರಮಾತ್ಮ ಕ್ಷೇತ್ರಜ್ಞನಾಗಿ ನಾನೇ ಇದ್ದೀನಿ ಅಂತ ಹೇಳಿ ಜ್ಞಾನವನ್ನು ಕರುಣಿಸುತ್ತಿದ್ದಾನೆ. ಇಂತಹ ಒಂದು ಜ್ಞಾನವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಏನಪ್ಪ ಅಂತಂದರೆ, ನನ್ನ ಮತ ಅಂತ ಹೇಳಿದ್ನಲ್ಲ ಅರ್ಜುನ, ಕಾರಣ ಏನು ಅಂದರೆ ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚ ಏವ ಹೇತುಮದ್ಭಿರ್ವಿನಿಶ್ಚಿತೈಃ. ನೋಡಪ್ಪ, ಋಷಿಗಳೆಲ್ಲ ಬಹಳವಾಗಿ ಹೇಳಿದ್ದಾರೆ, ಹಾಗಾಗಿ ಮತಗಳು ಹಲವಾರು ಉಂಟಾಗಿದೆ. ಈ ಕ್ಷೇತ್ರಜ್ಞರ ವಿಷಯದಲ್ಲಿ ಹಲವಾರು ಮತಗಳು ಉಂಟಾಗಿದೆಯಪ್ಪ. ನನ್ನ ಮತವನ್ನು ನಾನು ನಿಂಗೆ ಹೇಳಿಬಿಟ್ಟೆ, ನಾನೇ ಕ್ಷೇತ್ರಜ್ಞ ಅಂತ ಹೇಳಿಬಿಟ್ಟೆ. ಇನ್ನು ಮುಂದಕ್ಕೆ ಕ್ಷೇತ್ರದ ವಿಷಯದಲ್ಲಿ ಏನೆಲ್ಲ ಮತಗಳಿದೆಯೋ, ಅವುಗಳು ಹೇಗೆಲ್ಲ ಹೇಳಲ್ಪಟ್ಟಿದೆಯೋ ಅನ್ನುವುದನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಕ್ಷೇತ್ರದ ಬಗ್ಗೆ ಬಹಳ ವಿಸ್ತಾರವಾಗಿರುವುದರಿಂದ, ವಿಸ್ತರಿಸುತ್ತಾ ಹೋಗುವುದರಿಂದ ದೇಹದ ವಿಷಯಗಳನ್ನು ಮುಂದೆ ಕ್ಷೇತ್ರವಾಗಿ ಹೇಗೆ ಅದು ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೃಷ್ಣಾರ್ಪಣಮಸ್ತು.